ನೈಟಿಲಿ. ಆಯ್ತು ಅಲ್ಲೇ ಮುಂದೆ ಹೊಲಿ ತರ್ತಾನೆ ಅವಳು ಟೈಲರು, ಹೋಗಿ ಹೊಲಿಕೇನು. 30 ರೂಪಾಯಿ 40 ರೂಪಾಯಿ ಕೇಳ್ತಾರೆ ನೀವು. ಅಯ್ಯೋ ನಿನಗಿನ ದೊಡ್ಡದ ಮಿಷನ್ ತಂದ್ರಲ್ಲ, ಅದೇನಾಯ್ತು ಮಿಷನ್? ಏನೇನ್ ತರ್ತಿದ್ ಮಿಷನ್? ನಾನು ಆಯುಧ ಪೂಜೆ ಮಾಡ್ಬಿಟ್ಟು ಅದಕ್ಕೆ ಇಟ್ಟಿದ್ದೀನಿ. ಆಯುಧ ಪೂಜೆ ಇಟ್ಟಿ ಪೂಜೆ ಮಾಡಿದೀನಿ. ಓಲಿ ನೈಟಿ ಅದಕ್ಕೊಂದು ಬಾಬಿನ ಹಾಕೊಡ್ಲಿಲ್ಲ. ನೈಟಿ ಚೆನ್ನಾಗಿದ್ಯಾ? ಹೆಂಡತಿಗೆ ಯಾರ ಮಗಳು, ನನ್ನ ಮಕ್ಕಳು, ಅಮ್ಮ ಹೊಸ ನೈಟಿ ಹಾಕಿದ್ದೀನಿ ಚೆನ್ನಾಗಿದ್ದೀನ ಚೆನ್ನಾಗಿದ್ದೀನ ಅಂತ ನಾಳೆ ಅವಳೇ ವಿಡಿಯೋ ಮಾಡ್ಬೇನೆ. ಇಷ್ಟಾದ್ಮೇಲೆ ನಮ್ಮಮ್ಮ ಖುಷಿ ಆಗವಳೆ ಅಂತೆಲ್ಲ ಕಿಂಚು ಪಂಚಿಂಗೆಲ್ಲ ಮಕ ಮಾಡಿ ವಿಡಿಯೋ ಹಾಕ್ತಾಳೆ ಅವಳು. ಹಿಂಗ ಅದೇನೇನೋ ಗ್ರಾಫ್ ಮಾಡ್ತಾಳೆ, ಹಿಂಗೆ ಹಿಂಗ ಹಿಂಗ ಎಲ್ಲ ಮಾಡ್ತಾಳೆ ಅವಳು. ಪಂಚ್ ಬೇಕು ಹಿಂಗ ಪಂಚ್ ಮಾಡ್ತಾಳೆ ಪಂಚು. ಅದು ನಿಮ್ಗೆ ಎಫೆಕ್ಟ್ಸ್ ಆಗ್ತಿರಲ್ಲ ಅದನ್ನ ಹೇಳ್ತಿರೋದವ್ರು. ಕಾಮಿಡಿ. ನಿನ್ಗೆ ನಾನು ಗೊಂಬೆ ಮಕ್ಕ ಹಿಂಗಿಂಗ್ ಡುಮ್ಕೆಲ್ಲ ಮಾಡ್ತೀನಲ್ಲ ಅದನ್ನ ಹೇಳ್ತಿರೋದವ್ರು. ನಿನ್ಗೂ ಮಾಡ್ತೀನಿ, ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ, ಬಾ ನೀನು ವಿಡಿಯೋಗೆ. ಈಗ ಇದು ಬರಲ್ಲಪ್ಪ, ಮುಗಿತೀನ ಅಷ್ಟೇ. ಅದು ತುಂಬ ವರ್ಷ ಬೇಕಂತಿದ್ದು ಬರೋಕ್ಕೆ, ಬಟ್ ಮಂಡಿ ಇದು ಶೇಪ್ ಇರಲಿಲ್ಲ. ಇವಾಗ ನೋಡಿ ಗುಂಡಿಗೆ ಬತ್ತಾದೆ. 70% ಅಲ್ಲ 70 ಡಿಗ್ರಿ ಬೆಂಡ್ ಆಗುತ್ತೆ ಕಾಲು. ಈಚಿಂಗ್ ಐತೆ ನೋಡಿ ಹೆಂಗಾಗ್ತದೆ. ಸ್ಕಿನ್ ಬರ್ತಾ ಇದೆ. ಅಲ್ಲಿ ಬೇರೆ ಮಸಾಜ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀರಾ? ನೀನ್ ಮಾಡು ಒಂದಿನ ನನ್ಗೆ ಮಸಾಜು. ಅಮ್ಮ ನಾನು ಪಂಜಾಬಲ್ಲಿ ಮಾಡಿದ್ದೀನಿ, ಮನೆ ಕರ್ಕೊಂಡ್ಬಂದ್ಮೇಲೆ ಅವಳಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ. ನಿಂದಾಯ್ತು ಕೆಲಸ ಮುಗೀತು. ನೀನು ಒಂದ್ಸತಿ ಮುಟ್ ನೋಡೇ ಇಲ್ಲ ಅಪ್ಪ ಇದುವರೆಗೂ ಕಾಲ್ ಹೆಂಗಿದೆ ಅಂತ. ಅಲ್ಲ ಅಂದ್ರೆ ನೀನ್ ಫೀಲ್ ಮಾಡಿಲ್ಲ ಹೆಂಗಾಗಿದೆ ಅಂತ. ನೀನ್ ಮುಟ್ಟೆ ಇಲ್ಲ ನನ್ ಕಾಲ್ನ. ಈ ಗಾಯ ಮುಟ್ಟೆ ಇಲ್ಲ. ನಾನು ನೀನ್ ಬಂದಾಗೆಲ್ಲ ಸ್ಟಾಕಿನ್ಸ್ ಹಾಕಿರ್ತೀನಿ ಕಾಲಿಗೆ, ಇವಾಗ ರಿಮೂವ್ ಮಾಡಿದ್ ನಾನು. ನೀನ್ ಅದನ್ನ ಫೀಲೇ ಮಾಡಿಲ್ಲ. ಅಲ್ಲಪ್ಪ ಈಗ ನೋಡ್ಬೇಕು ನೀನ್. ಇಲ್ಲೆಲ್ಲ ಹೆಂಗಾಗಿದೆ, ಈ ಕಡೆ ಎಲ್ಲ ಕಲ್ಲು ಹೆಂಗಾಗಿದೆ ಕಾಲು. ಮುಟ್ ನೋಡಲ್ಲ ನೀನು ನನ್ ಕಾಲ್ನ. ಭಯನಾ? ಒಂದು ಕೆಲಸ ಮಾಡು, ನಾಳೆ ಬಾ, ರೋಲರ್ ಕೊಡ್ತೀನಿ. ರೋಲರ್ಗೆ ನೀನ್ ಕಾಲರ್ ರೋಲರ್ ಇಟ್ಬಿಡ್ತೀನಿ. ಅಂದ್ರೆ ಅಷ್ಟು ಪ್ರೆಸರ್ ಹಾಕ್ಬೇಕು ನೀವು. ಹಾಕಿದ್ರೆ ಸ್ವಲ್ಪ ಸ್ಕಿನ್ ಎಲ್ಲ ಚೆನ್ನಾಗಿ ಬರುತ್ತೆ, ಮಾಂಸಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ, ಆಕ್ಟಿವೇಟ್ ಆಗುತ್ತೆ ಅಂದ್ರು. ಪಾಪ ಮಗುಗ್ ನೋವಾಗುತ್ತೆ ಅಂತ ಮೆತ್ತಗ್ ಮಾಡಿದ್ರೆ ಸುಮ್ನೆ ಕುದಿರ್ತಾಳೆ, ಲಬ ಅಂತಾಳೆ. ಜೋರಾಗಿ ಮಸಾಜ್ ಮಾಡಿದ್ರೆ ಒಳ್ಳೇದು ರೀ, ಒಳ್ಳೇದಕ್ಕೆ ತಾನೇ ಮಾಡ್ತೀವಿ. ನಮ್ಮನ್ನ ಬೈಕೊಂಡ್ರೆ ನಾನೇನಪ್ಪ ಮಾಡ್ಲಿ? ಆಯ್ತು ಮಾಡಿ, ಯಾರು ಬದುಕಿತಾರೋ ಇಬ್ರು ಸಾಕೋಲ್ಲ, ಅವಳೇದಾನೆ ಸಾಕ್ಬೇಕು. ಮತ್ತೆ ಇರೋದು ಇಬ್ರೆ. ಹೂವು ಅಳ್ಬಿಟ್ಟಿದೆ. ಲಿಲ್ಲಿ ಎಷ್ಟ್ ಚೆನ್ನಾಗ್ ಕಾಣುತ್ತೆ ನೋಡ್ರಿ. ಇವತ್ತು ನಾನು ಫೋಟೋ ಶೂಟ್ ಮಾಡಿದೆ, ಹೆಂಗ್ ಕಾಣಿಸ್ತಿದೆ? ಅಲ್ಲ ರೀ, ಆ ಹೂವ ನೋಡಿ. ಏನು ಹೂವ ಇದು ಹಿಂಗ ಅಳ್ಳಿದೆ? ಲಿಲ್ಲಿ 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 ರೀ, ತಾವ್ರೆ ಹೂವ ಇದೆಯಲ್ಲ ಆ ತರ ಜಾತಿ ಹೂವ ಇದೆ. ಹೆಂಗಿತ್ತು ಫೋಟೋ ಇವತ್ತು ನಾನು ಕಳ್ಸಿದ್ದು? ತುಂಬಾ ದಿನ ಆಗಿತ್ತಲ್ವಾ ಆ ಥರ ನೋಡಿ ನನ್ನ. ಇಲ್ಲೇ ಆಡ್ಬಿಡ್ತಾ ಇದು. ಸಕ್ಕರೆ ನೀರಲ್ಲಿ ಇಟ್ಟಿದೀವಿ ಅದನ್ನ, ಕೆಳಗೆ ಸಕ್ಕರೆ ನೀರದು. ಅಷ್ಟೇ ಹೋಯ್ತು, ಅಷ್ಟೇ ಇರೋಷ್ಟು ದಿನ ಇರುತ್ತೆ ಅಷ್ಟೇ. ಡೈಲಿ ಚೇಂಜ್ ಮಾಡಬೇಕು. ಸೋಪ್ ಫ್ಲವರ್. ಸೋಪ್ ಫ್ಲವರ್. ಇದು ಬೀಜ ಹಾಕಿದ್ರೆ ಇಲ್ಲಿ ಬೆಳೆಯಲ್ಲ ನಮ್ಮ ಟೆಂಪ್ರೇಚರ್ಗೆ. ನೀನ್ ನೋಡ್ಬೇಕು. ಆಮೇಲೆ ಅದು ಈಚೆ ಬಂದಾಗ ಬಿಸ್ಕೆಟ್, ಬ್ರೆಡ್, ಕಾಫಿ ಎಲ್ಲ ತರಬೇಕು. ಡೆಲಿವರಿ ಮಾಡಿದೆ ಅಲ್ಲಿ ಒಳಗೆ. ಅಲ್ಲಿ ಏನ್ ಸರಿ ಬಂದಿಲ್ಲ ಇವತ್ತು, ಮುದ್ರಕೊಂಡವಳೆ. ಊಟ ಮಾಡಿ ಅವನ್ ಬೇರೆ ಕೂತವನೇನ ಸೋಮವಾರ ಮೆತ್ತಗಪ್ಪ ಅರ್ದು ಮುಟ್ಟು. ಹಾ ಈಗ ಗಟ್ಟಿ ಇದೆ, ಕಲ್ಲಾಬಿಟ್ಟೈತದು. ಬರುತ್ತೆ ಬರುತ್ತೆ. ಅದ್ರ ಅಕ್ಕಪಕ್ಕ ಇದೆಯಾ? ಬರುತ್ತೆ ಬರುತ್ತೆ. ವೇಟ್ ಮಾಡು. ಗಾಳಿದವನು ಗಾಳಿಯವನು ಅಷ್ಟೇ.
ಹಚ್ಕೋ ನೀಟಾಗಿ ಹಚ್ಕೋ, ಕೈ ಕಾಲು ಎಲ್ಲ ಹಚ್ಕೋಬೇಕು, ಚಳಿ ಅದೇ. ನಮ್ಮ ಶರೀರಕ್ಕೆ ಪ್ರೊಟೆಕ್ಷನ್ ಚರ್ಮ ಗುರು, ಚರ್ಮಕ್ಕೆ ನಾವು ಪ್ರೊಟೆಕ್ಷನ್ ಮಾಡ್ಬೇಕು. ನಂದು ಚರ್ಮಗೆ ಕಿತ್ತಾಕ್ ಬಿಟ್ಟವ್ರೆ. ನಿಮ್ದಕ್ಕೆ ಬರ್ತದೆ ಮಾಂಸಗೆ ಮೇಲ್ಗೆ ಚರ್ಮಗೆ ಬರ್ತಾರೆ. ಅಯ್ಯೋ ಎಷ್ಟು ಚಳಿ ಅಂದ್ರೆ ನನ್ ಕೈಯಲ್ಲಿ ಆಗ್ತಾನೆ ಇಲ್ಲ. ಚರ್ಮ ವಾಸ್ತುಗೆ ಚರಿಗಿರ್ಲಿಲ್ಲ, ಅದಕ್ಕೆ ಕಟಾವ್ ಮಾಡಿದ್ದಾರೆ. ಕಟಾವ್ ಎಷ್ಟು ಚಳಿ ಮಮ್ಮಿ, ನನ್ಗೆ ತಡೆಯಕ್ಕಾಯ್ತಾ ಇಲ್ಲ. ಅಲ್ಲ ಇದು ದೋಸೆ ತವಾ ಕಾಯಿಸಿದೀನಿ, ಹಾಕೊಂಡ್ ಕೂತ್ಕೋ. ಯವ್ವಾ ನಾನು ಚಳಿ ಎಲ್ಲ ಮುದ್ರಕೊಂಡು ಕರ್ಟನೆಲ್ಲ ಹಾಕೊಂಡು ಬಲ್ಕೊಬಿಟ್ಟಿದ್ದೀನಿ, ಆಯ್ತಾನೆ ಇಲ್ಲ ನನಗೆ ಲಿಟ್ರಲಿ. ಯವ್ವ ಚಳಿಗೆ ಮೂಳೆ ನೋವು ಒಂದೊಂದು ಇಂಚು ಫೀಲ್ ಆಗ್ತಾ ಇದೆ ನನಗೆ, ಸ್ಪೆಷಲಿ ಕೈ ನೋವು ವಿಪರೀತ. ಅದು ಮತ್ತೆ ಜಾನ್ವರಿಗೆ ಆಪ್ರೇಷನ್ ಇದೆಯಲ್ಲ ಈ ಕೈ, ಯವ್ವ ಮೂಳೆ ಎಷ್ಟು ನೋವು ಗೊತ್ತಾ ಚಳಿಗೆ. ಯವ್ವ ಈ ಕಡೆ ಚಳಿ ಅಂತ ಬಂದು ಮುದ್ರಕತ್ತೀನಿ, ಆದರೂ ನೋವು ಅಂದರೆ ನೋವು ಒಳಗೆ. ಯವ್ವ ಬಲ್ಲಿ ಗಾಯ್ಸ್, ನಮ್ಮಮ್ಮ ಏನು ಮಾಡಕ್ಕವ್ರೆ ತಿನ್ನಕ್ಕೆ, ಹೋಗೋಣ. ಹಾಡು ಬೇರೆ ಹೇಳ್ತಾವ್ ನಮ್ಮಮ್ಮ. ಇವಾಗ ಇಲ್ಲಿಂದ ವಾಕರ್ ಇಟ್ಕೊಂಡು ಹಾಲಿಗೆ ಹೋಗ್ಬೇಕು. ಯವ್ವ ಟಾಸ್ಕು, ಹೋಗೋಣ ಬನ್ನಿ. ಓ ಟ್ಯಾಕ್ಸಿ ಇಲ್ಲಿ ರೂಮಿಂದ ಹಾಲಿಗೆ ಬುಕ್ ಮಾಡು, ಟ್ಯಾಕ್ಸಿ ಬುಕ್ ಮಾಡು. ಎಷ್ಟಾದ್ರೂ ಆಗೋಗ್ಲಿ, ನನ್ನ ಮಗಂದು ನನ್ನ ರೂಮಿಂದ ಹಾಲಿಗೆ ಬರೋಕೆ ಒಂದು ಟ್ಯಾಕ್ಸಿ ಬುಕ್ ಮಾಡಿ. ನನ್ನ ಬೆನ್ಸ್ ಗಾಡಿ ಇಲ್ಲ ಇವಾಗ. ಬೆನ್ಸ್ಗೆ ಹೋದ್ರು ಇವಾಗ ನನ್ನ ಹತ್ರ ಮಾರುತಿ 800 ಇದೆ. ಇದು ಮಾರುತಿ 800 ಈ ವಾಕರು. ವೀಲ್ ಇತ್ತಲ್ಲ ಅದು ಬೆನ್ಸು ಅಂತ ಬೆನ್ಸ್ ಅಂತ ಇಟ್ಟಿದ್ವಿ, ಅದಕ್ಕೆ ಬೆನ್ಸ್ ಗಾಡಿ ಅಂತ. ಇದು ಮಾರುತಿ 800. ಇವಾಗ ಇದನ್ನ ಇಟ್ಕೊಂಡೆ ನಾನು ಹೋಯ್ತೀನಿ ಅಲ್ಲಿಗೆ. ಹೌದೌದು, ಓಲ್ಡ್ ಈಸ್ ಗೋಲ್ಡ್. ರೆಡಿ ಹೋಗೋಣ. ಏನು ಮಾಡೋಣ ತಿನ್ನಕ್ಕೆ, ಚಳಿ ಆತದೆ. ಇವಾಗ ನನ್ನ ಕಾಲು ನೋಡಿ ಇಷ್ಟು ಸಮಕ್ಕೆ ಇಡ್ಬೋದು, ಮಂಡಿ ಇಷ್ಟು ಬೆಂಡಾಗುತ್ತೆ, ನೀಟಾಗಿ ಬೆಂಡಾಗುತ್ತೆ. ಇದು ಹಾಸಿಗೆಯಿಂದ ಕೂತ್ರು ಚೇರಿಂದ ಕೂತ್ರು ಇಷ್ಟಕ್ಕೆ ಬರುತ್ತೆ. 90 ಡಿಗ್ರಿ ಬಂದಿದೆ ಕಾಲು. ಬಟ್ ಮಲ್ಕೊಂಡು ಎತ್ತಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಬರಬೇಕು ನೋಡಿ, ಹಿಂಗೆಲ್ಲ ಫ್ಲೆಕ್ಸ್ ಮಾಡ್ಬೋದು ಆರಾಮಾಗಿ. ನೋವುತ್ತೆ ಅದು. ನಾನು ಸಣ್ಣ ಆಗಿದ್ದೀನಂತೆ, ತುಂಬ ಜನ ಕಮೆಂಟ್ ಹಾಕ್ತಾರೆ. ಇವತ್ತು ನಾನು ದೊಗ್ಲೋ ಶರ್ಟ್ ಹಾಕಿದ್ದೀನಿ ನೋಡಿ. ಯವ್ವಾ ಚಳಿಗೆ ನನಗೆ ಬಾಡಿ ಎಲ್ಲಾಡ್ತದೆ. ಇಷ್ಟು ಸಣ್ಣ ಆಗೋದಕ್ಕೆ ಕಾರಣ ನಮ್ಮಮ್ಮನ ಕೈವಾಡ. ಯಾಕಂದ್ರೆ ಫುಲ್ಲು ಊಟನೇ ಕೊಡಲ್ಲ, ಬರೀ ಸೊಪ್ಪು ಕಾಳು ಹಾಕಿ ಟಾರ್ಚರ್ ಕೊಡ್ತಾರೆ. ನಮ್ ತರ 2 ಕಣ್ಣಿಲ್ಲ ದೇವ್ರಿಗೆ, ಮೈಯೆಲ್ಲ ಕಣ್ಣಿರುತ್ತೆ, ನೋಡ್ತಾ ಇರ್ತಾನ ಭಗವಂತ. ಏನಿಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿ ನಮ್ಮಮ್ಮ ಫುಡ್ ಕಂಟ್ರೋಲ್ ಇಟ್ರು. ಅವಾಗ ತಿಂತಾ ಇದೆ, ಇಲ್ಲ ಅಂತ ಏನಿಲ್ಲ. ನನ್ನೇನು ದೊಡ್ಡ ಸಾಚ ಅಂತೆಲ್ಲ ಏನಿಲ್ಲ, ತಿಂತೀವಿ ಎಲ್ಲಾನು. ಬಟ್ ಏನಂದ್ರೆ ಸ್ವಲ್ಪ, ಯಾಕಂದ್ರೆ ಇವಾಗ ಸ್ವಲ್ಪ ಆಕ್ಟಿವಿಟಿ ಶುರು ಮಾಡ್ತಾ ಇದ್ದೀನಿ. ಅವತ್ತಂತೂ ಏನು ಆಕ್ಟಿವಿಟೀಸ್ ಇರಲಿಲ್ಲ. ಇವಾಗ ಸ್ವಲ್ಪ ವಾಕ್ ಆದ್ರೂ ಮಾಡ್ತಾ ಇದ್ದೀನಿ, ನಾನು ಕೂತ್ಕೋತೀನಿ, ಎಲ್ಲ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಊಟ ತಿಂದ್ರೆ ಬೇಗ ಜೀರ್ಣ ಆಗುತ್ತೆ. ಸ್ವಲ್ಪ ಓಡಾಡೋದೆಲ್ಲ ಮಾಡ್ತೀನಲ್ಲ, ಅಂದ್ರೆ ಮನೇಲೇನೆ. ಆವಾಗಿದ್ರೆ ತಿನ್ನಕ್ಕೂ ಎಲ್ಲ ಹಾಸಿಗೆನೆ ಎಲ್ಲ ಆಗ್ಬೇಕಿತ್ತು. ಬಟ್ ಇವಾಗ ಸ್ವಲ್ಪ ಡೈಜೆಷನ್ ಎಲ್ಲ ಇಂಪ್ರೂವೈಸ್ ಆಗಿದೆ ನನಗೆ. ಸೊ ಸ್ವಲ್ಪ ಫುಡ್ ಕಂಟ್ರೋಲ್ ತುಂಬಾ ಲಿಮಿಟ್ ಆಗಿ, ಅದನ್ನೇ 3-4 ಟೈಮ್ಸ್ ಸ್ಪ್ಲಿಟ್ ಮಾಡ್ಕೊಂಡು ತಿಂತೀವಿ ನಾವು. ರೈಸು, ಶುಗರು, ಸಾಲ್ಟ್ ಇದನ್ನ ಕಮ್ಮಿ ಮಾಡಿದೀನಿ. ರೈಸ್ ಇವಾಗ ತಿನ್ನೋದಕ್ಕೆ ಶುರು ಮಾಡಿದೀನಿ ಸ್ವಲ್ಪ. ಅವಾಗ ಆಗ್ತಿರ್ಲಿಲ್ಲ, ಬಟ್ ಇವಾಗ ಆಗುತ್ತೆ. ಸೊ ಇಂಪ್ರೂವೈಸ್ ಆಗಿದೆ. ಅಂಡ್ ಸಿಕ್ಕಾಪಟ್ಟೆ ಹಣ್ಣು, ತರಕಾರಿ, ಸೊಪ್ಪು, ಕಾಳು ತಿಂದು ಬಾಡಿಗೆ ಬೇಕಾಗಿರೋ ಪ್ರೋಟೀನ್, ವಿಟಮಿನ್, ಫೈಬರ್ ಎಲ್ಲ ಸಿಕ್ಕಿದೆ. ಸೊ ಸೂಪರ್ ಆಗಿ ಇಂಪ್ರೂವ್ ಆಗಿದೆ. ಇದು ನಂದು ಆಲ್ಟೋ ಅಲ್ಲ, ಒಂದ್ ಪ್ಲೇಟ್ ಅಂದ್ರೆ ಒಂದು ಮಿನಿಮಮ್ ಅರ್ಧ ಕೆಜಿ ಅಕ್ಕಿನ ಅರ್ಧ ಕೆಜಿ ಹಾಕಿ ತಿನ್ಬಿಟ್ರೆ 1 kg ಮಾಡ್ಬೇಕಾಗ್ತದೆ ಬಾತ್ರೂಮ್. ಬೆಳಗ್ಗೆ ತಿಂದಿದ್ದ ದೋಸೆ, ಮಧ್ಯಾಹ್ನಕ್ಕೂ ದೋಸೆ, ಅದ್ರ ಮೇಲೆ ನಿಂಗೈತೆ ಆಸೆ. 2 times ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀರು ದೋಸೆ ಮಾಡಿದ್ರು. ನಾನೇ ಕೇಳಿದ್ದೆ ಮಧ್ಯಾಹ್ನ ಆ ದೋಸೆನ ಉಯ್ ಕಟ್ಬಿಡು ಅಂತ, ಅದಕ್ಕೆ ರಿಪೀಟ್ ಆಗಿರೋದು ಇವತ್ತು ಲಂಚು.
ಸುಮ್ಮನೆ ಯಾಕೆ ನಾ ತಿನ್ನೋದೇ ಇಷ್ಟು, ಅದಕ್ಕೆ ಇಷ್ಟ ಮಾಡಿಸ್ಕೊಳ್ಳೋದು. 2 ದೋಸೆ ತಿಂದರೆ ಸಾಕು ನನಗೆ. ಚಟ್ನಿ ಏನು ಹೇಳೋದು? ಟೊಮೊಟೊ ಚಟ್ನಿ, ಚಳಿಗೆ ಹುಳಿ ಹುಳಿ ಖಾರ ಖಾರ ಸಖತ್ತಾಗೈತೆ. ಟೊಮೊಟೊ ಚಟ್ನಿ ಆ್ಯಂಡ್ ನೀರು ದೋಸೆ ಕಾಂಬಿನೇಷನು. ನಿನಗೆ ಇನ್ನೊಂದು ಹೇಳೋದು ಮರ್ತೋದೆ ಅಮ್ಮ, ಬಸ್ರೀರು ಎಲ್ಲ ನಿಂದು ಟೊಮೊಟೊ ಬಾತ್ ರೆಸಿಪಿ ನೋಡಿಬಿಟ್ಟು ಅವ್ರಿಗೆ ಆಸೆ ಆಗ್ಬಿಡ್ತಂತೆ, ಬಯಕೆ ಆಗ್ಬಿಡ್ತಂತೆ. ನೀನು ರೆಸಿಪಿ ಕೇಳೋರು ಯಾರಿಗೋ ಪಾಪ ಆಸೆ ಆಯ್ತು ಅಂದವ್ರಿಗೆ ನೀನು ರೆಸಿಪಿ ಮಾಡ್ಬೇಕಂತೆ, ತೋರಿಸ್ಕೊಡ್ಬೇಕಂತೆ. ನೆಕ್ಸ್ಟ್ ಯಾವಾಗ ಮಾಡ್ತೀವಿ ಹೇಳು? ನಾನು ಇವಾಗ ಅಲ್ಲ, ನೀನೆಲ್ಲ ರೆಡಿ ಇಟ್ಕೊಬಿಡು, ನಾನು ಫಾಸ್ಟಾಗಿ ಬಂದ್ಬಿಟ್ಟು ಫಾಸ್ಟಾಗಿ ಮಾಡ್ಬಿಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ನೀನೇನಾದರೂ ಸ್ಪೆಷಲ್ ಮಾಡಿದ್ರೆ ಇನ್ಮೇಲಿಂದ ನನಗೆ ಫಸ್ಟೇ ಹೇಳು, ಆಯಿತಾ? ನಾನು ಬರ್ತೀನಿ. ನನಗಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ಕೂರಿಸು ನೋಡೋಣ, ಒಂದು ಚಿಕ್ಕದು ಪುಟಾಣಿ ಚೇರ್ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ರೆಸಿಪಿ ಕೊಡ್ತಾರೆ ಬಿಡಿ ಗಾಯ್ಸ್ ನಮ್ಮಮ್ಮ. ನನಗೆ ದೋಸೆ ನಮ್ಮಮ್ಮ ನಾನು ಹೊಟ್ಟೆ ಉರ್ಸೋಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ, ಹೇಳಿದ್ನಲ್ಲ ಟೊಮೊಟೊ ಚಟ್ನಿ ಹಾಕೋತಾ ಇದ್ದೀನಿ, ಅನ್ನ ಕಲ್ಸ್ಕೊಂಡು ತಿಂತಾ ಇದ್ದೀನಿ. ಈ ಚಳಿಗೆ ನೀನು ಅದನ್ನೆಲ್ಲ ತೋರಿಸ್ಬಿಟ್ರೆ ಜನ ರೆಸಿಪಿ ಕೇಳಕ್ಕೆ ಶುರು ಮಾಡ್ತಾರೆ. ಹುಳಿ ಖಾರ ಈ ಸೀಸನ್ಗೆ ಬಸ್ರೀರಾಗಿರಲಿ ನಾರ್ಮಲ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೊಮೊಟೊ ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಫ್ಯಾಂಟಾಸ್ಟಿಕ್, ಸೂಪರ್ ಆಗಿರುತ್ತೆ. ಒಂದು ತುತ್ತು ತಿಂದು ಹೇಳು. ನಮಗೆ ಚಂದ ದೋಸೆ. ನಮಗೆ ದೋಸೆ ಚಂದ. ಅದು ತಿನ್ನು. ಎಷ್ಟು ಚೆನ್ನಾಗಿರುತ್ತೆ. ಮಧ್ಯಾಹ್ನ ಸಾರಿಗೆ ಏನು ಮಾಡೋದಿಲ್ಲ, ಮಧ್ಯಾಹ್ನಕ್ಕೆ ನಾವೇನು ಸಾರು ಏನಿಲ್ಲ, ಏನೋ ಲೈಟಾಗಿ ತಿಂತಾಯಿದ್ವಿ, ಓಟ್ಸು ಅದು ಇದು. ಇವತ್ತು ಅವ್ಳಿಗೆ ದೋಸೆ ಕೇಳಲು ರಿಪೀಟ್ ಅಂತ ಕೊಟ್ಟಿದ್ದೀನಿ. ರಾತ್ರಿ ಗೊತ್ತಲ್ಲ ಅವ್ಳ ಫೇವ್ರೇಟು ಸೊಪ್ಪು ಕಾಳು, ಸೊಪ್ಪಿನ ಪಲ್ಯ ಟಾರ್ಚರ್. ಹೌದು. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಹೋದ ತಿಂಗಳು ನಾನು ಹೊರಗಡೆ ಆದಾಗ ಫುಲ್ಲು ಬೆಡ್ಡೇನೆ. ಲಿಟ್ರಲಿ ಪ್ಯಾಡ್ ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ತುಂಬ ಕಷ್ಟ ಆಗೋದು. ಎಲ್ಲ ಕ್ಲೀನಾಗಿರ್ಬೇಕು. ಆ ಟೈಮಲ್ಲಿ ಇರಿಟೇಷನ್ನು, ಕೋಪ ಎಲ್ಲ ಬರ್ತಾ ಇರುತ್ತೆ. ನಮ್ಮಮ್ಮ ಅಂತೂ ನಿಜವಾಗ್ಲೂ ನಂಗೆ ಎಷ್ಟು ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ಅಂದರೆ, ನನಗೆ ಕಾಲು ಮಡ್ಸೋ ಥರ ಇರಲಿಲ್ಲ. ಬಿಕಾಸ್ ಅವಾಗಿನ್ನೂ ಸರ್ಜರಿ ಆಗಿತ್ತು ನನಗೆ, ಸ್ಕಿನ್ ಗ್ರಾಫ್ಟಿಂಗು, ಡಬಲ್ ಆಪ್ರೇಷನ್ ಆಗೋಗಿತ್ತು ಒಂದೇ ಸತಿಗೆ. ಎಷ್ಟು ಅನುಭವಿಸಿದೆ. ಬಟ್ ಈ ತಿಂಗಳು ನೋಡಿ, ಫ್ರ್ಯಾಕ್ಷನ್ ಆಫ್ 1 ಮಂತು ಎಷ್ಟು ಬದಲಾವಣೆ ಅಂದರೆ, ಇವಾಗ ನಾನು ನಡೀತಾ ಇದ್ದೀನಿ ವಾಕರ್ ಇಟ್ಕೊಂಡು. ವಾಕರ್ ಬಿಟ್ಟು ನಡೆಯೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬೇಕಾಗುತ್ತೆ. ಫಿಸಿಯೋಥೆರಪಿ ನಡೀತಾ ಇದೆ ನನಗೆ. ಸೊ ವಾಕರ್ ಇಟ್ಕೊಂಡು ಅಟ್ಲೀಸ್ಟ್ ವಾಶ್ರೂಮ್ಗೆ ಹೋಗೋಷ್ಟು ಶಕ್ತಿ ಬಂದಿದೆ ನೋಡಿ. ಹೋದ ತಿಂಗಳು ಇದೇ ಟೈಮಲ್ಲಿ ಬೆಡ್ ಮೇಲೆ ಮಲಗಿದೆ, ಈಗ ವಾಕರ್ ಇಟ್ಕೊಂಡು ನಡೀತಾ ಇದ್ದೀನಿ. ಕಾಲ ಹೆಂಗೆ ಅಂದರೆ, ಟೈಮು ಜಸ್ಟ್ 1 ಮಂತ್, ಮ್ಯಾಟರ್ ಆಫ್ 1 ಮಂತಲ್ಲಿ ಎಷ್ಟು ಇಂಪ್ರೂವೈಸ್ ಆಗಿದೆ. ನನ್ನ ಬಾಡಿ ಎಷ್ಟು ಚೆನ್ನಾಗಿ ನನ್ನ ಮಾತನ್ನ ಕೇಳ್ತಾ ಇದೆ. ಇವಾಗ ನಾನು ಆರಾಮಾಗಿ ವಾಶ್ರೂಮ್ಗೆ ಹೋಗ್ತೀನಿ, ನಾನೇ ಸ್ನಾನ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ 2 ಮಂತ್ಸಿಂದ ಬ್ಯಾಕ್ ಟು ಬ್ಯಾಕ್ ಆಪ್ರೇಷನ್ಗಳಾಗಿತ್ತು ನನಗೆ. ಫಸ್ಟು ಫ್ರ್ಯಾಕ್ಚರ್ ಆದಾಗೂ ಹೊರಗಡೆ ಆಗಿದ್ದೆ, ಈ ಆಪ್ರೇಷನ್ ಆದಾಗೂ ಹೊರಗಡೆ ಆಗಿದೆ. ನನ್ನ ದುರಾದೃಷ್ಟ ಯಾವಾಗಲೂ ಹೀಗೆ ಆಗುತ್ತೆ. ನಂದು ಬೆನ್ನು ಆಪ್ರೇಷನ್ ಆದಾಗಲೂ ನಾನು ಹೊರಗಡೆ ಆಗಿದ್ದೆ. ಆ ಥರ ಆ ಟೈಮಿಗೆ ನನಗೆಲ್ಲ ಅಟ್ಕಾಯಿಸ್ಕೊತಿದೆ. ಈಗ 2 ತಿಂಗಳಿಂದ ಸರಿಯಾಗಿ ಆಗಿರಲಿಲ್ಲ ನಾನು ಹೇಳಬೇಕು ಅಂತ ಅಂದರೆ. ಬಿಕಾಸ್ ಒಂದು ನನಗೆ ಕಂಪ್ಲೀಟು ಬೆಡ್ ಎಂಡ್ ಆಗಿದ್ದೆ, ಪ್ಲಸ್ ಸರ್ಜರಿಗಳಾಗಿತ್ತು. ಬಾಡಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಹಾರ್ಮೋನ್ಸು. ಈ ತಿಂಗಳಂತೂ ನನಗೆ ವಿಪರೀತವಾಗಿ ಮೈಕೈ ನೋವು, ಹೊಟ್ಟೆ ನೋವು, ಬ್ಯಾಕ್ ಪೇನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ನನಗೆ. ಒಂದು ಫಿಸಿಯೋಥೆರಪಿ ಮಾಡ್ತಾ ಇದ್ದೀನಲ್ಲ, ಅದರಿಂದನೂ ಪೇಯ್ನ್ ಇದೆ ನನಗೆ. ಮಂಡೆ ಎಲ್ಲ ಪೇಯ್ನ್ ಆಗುತ್ತೆ, ನನ್ನ ಮೂಳೆ ಎಲ್ಲ ನೋವುತ್ತೆ, ಚಳಿಗೆ ಅರ್ಧ ನೋವು. ಇವಾಗ ಇದು ಆಗಿರೋದಕ್ಕೆ ಅರ್ಧ ನೋವು. 2 ತಿಂಗಳು ನಾನು ಆರಾಮಾಗಿ ಏನಿದೆ ತೆಗೆದು ಎಲ್ಲ ಚಚ್ತಾ ಇದೆ ನನಗೆ. ಲಿಟ್ರಲಿ ಯಾಕೋ ನೆನ್ನೆ ನೈಟಿಂದ ಇವತ್ತುವರೆಗೂ ಸಖತ್ತು ಒಂಥರ ಹಿಂಸೆ ಆಗ್ಬಿಟ್ಟೈತೆ. ಬಾಡಿ ನನ್ನ ಮಾತು ಕೇಳ್ತಿಲ್ಲ, ಎಲ್ಲ ಪೇಯ್ನು ನನಗೆ, ಚಳಿಗೂ. ಸೊ ಇಟ್ ಹ್ಯಾಪನ್ಸ್. ಈಗ ಆ ನೋವು ಈ ನೋವನ್ನು ತಗೋಬೇಕು. ಒಟ್ಟಿನಲ್ಲಿ ನೋವು ನನ್ನನ್ನು ಬಿಟ್ಟೋಗ್ತಾಯಿಲ್ಲ. ಯಾಕಂದರೆ ನಾನು ತುಂಬ ಲವ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಆ ಲವರ್ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗೋಕ್ಕೆ ರೆಡಿ ಇಲ್ಲ. ಎಲ್ಲ ನೋವು ಲವ್ ಮಾಡು ಅಂತ ಹೇಳಿದ್ಯಲ್ಲ, ಅದಕ್ಕೆ ನೋವು ಬಂದು ಒಕ್ಕರಿಸ್ಕೊತಾ ಇದೆ ನನಗೆ. ಬಟ್ ಸಖತ್ತಾಗಿದೆ. ಬಟ್ ಹೆಣ್ಮಕ್ಳಿಗೆ ಆಗಲೇಬೇಕು, ಆಗಿರೋದು ಏನು ಮಾಡೋಕ್ಕಾಗಲ್ಲ. ಇದು ನಮ್ಮದು ನ್ಯಾಚುರಲ್ ಟೈಮ್ ಜರ್ನಿ, ಇದು ಫೇಸು ಮಾಡಲೇಬೇಕು. ಸೊ ಎನಿವೇಸ್, ಇಂಪ್ರೂವೈಸ್ ಆಗಿರೋದು ನನಗೆ ಖುಷಿ ಇದೆ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನೊಬ್ಬಳೇ ಕೂತ್ಕೊಂಡು ಯಾರ್ದು ಹೆಲ್ಪ್ ಇಲ್ದಿರೆ ಕಂಪ್ಲೀಟ್ ಶೋಕೇಸ್ನ ಕ್ಲೀನ್ ಮಾಡಿದ್ದೀನಿ. ನಾನೊಬ್ಬಳೇ ಕ್ಲೀನ್ ಮಾಡಿರೋದು ಶೋಕೇಸ್ನ. ನಮ್ಮಮ್ಮ ನಂಗೆ ಏನೂ ಹೆಲ್ಪ್ ಮಾಡಲಿಲ್ಲ, ಯಾಕಂದರೆ ನಾನು ಅವ್ರ ಹತ್ರ ಹೆಲ್ಪೇ ಕೇಳಿಲ್ಲ, ನಾನೇ ಮಾಡಿದೆ. 1 hour ತೊಗೊಂಡೆ ನಾನು ಇದನ್ನು ಮಾಡೋಕ್ಕೆ, ಕಂಪ್ಲೀಟಾಗಿ ಮಾಡಿದೆ ನಾನು. ಬಟ್ ಏನಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬಂತು, ಮತ್ತು ಈ ಕೈ ಸ್ವಾಧೀನ ಅಷ್ಟೊಂದಿಲ್ವಲ್ಲ, ಇದು ಪೇಯ್ನ್ ಬಂದಿದೆ. ಪರವಾಗಿಲ್ಲ, ಮಲ್ಕೊಂಡಿದ್ರೆ ಸರಿ ಹೋಗುತ್ತೆ ಅಂತ. ಬಿಕಾಸ್ ನನಗೆ ಇದೆಲ್ಲ ನಾನು ತುಂಬ ಕಷ್ಟಪಟ್ಟು ಹೆಸರು ಮಾಡಿರೋದು, ಕಷ್ಟಪಟ್ಟು ಗೆದ್ದಿರುವಂಥದ್ದು. ನನಗೆ ಅದನ್ನು ಯಾವಾಗೂ ನೋಡಿದಾಗ ನನಗೆ
ಅದರಿಂದ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ ಆ್ಯಂಡ್ ನನ್ನ ಮೋಟಿವೇಶನ್ ಸಿಗುತ್ತೆ. ಅದೆಲ್ಲ ನಾನು ಸಾಧನೆ ಮಾಡಿರುವಂಥ ಹೆಸರು ಪ್ರಶಸ್ತಿಗಳು. ನನಗದು ಯಾವಾಗಲೂ ಚೆನ್ನಾಗಿರಬೇಕು. ನಾನು ಆಲ್ಮೋಸ್ಟ್ 2 ತಿಂಗಳಾಯಿತು, ಯಾಕಂದರೆ ಇದೆಲ್ಲ ಕ್ಲೀನಿಂಗ್ ನಾನೇ ಮಾಡೋದು ಯಾವಾಗ್ಲೂ. 2 ತಿಂಗಳಿಗೆ ನಾನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಕೂತ್ಕೊಂಡು ನಾನೇ ನನ್ನ ಬಾಡಿಗೆ ಕೆಲಸ ಕೊಟ್ಟೆ, ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನೀಟ್ ಮಾಡಿದ್ದೀನಿ ನನ್ನ ಶೋಕೇಸ್ನ. ಸೊ ನೋಡಿದ ತಕ್ಷಣ ಖುಷಿ ಆಗಬೇಕು, ಅದೆಲ್ಲ ಬ್ರೈಟಾಗಿ ಪಳ ಅಂತ ಹೊಳಿತಾ ಇರಬೇಕು. ಸೊ ಒಂದೊಂದೇ ಹೆಜ್ಜೆ ಒಂದೊಂದೇ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾ ನನಗೆ ಬಾಡಿ ಆ್ಯಕ್ಟಿವಿಟಿ ಮಾಡ್ಕೊಳಕ್ಕೆ ಶುರು ಮಾಡ್ತಾಯಿದ್ದೀನಿ ಅಂತ ಅರ್ಥ. ಆ್ಯಂಡ್ 1 by 1 ಎಲ್ಲನೂ ಮಾಡ್ತಾ ಹೋಗ್ತೀನಿ, ಎಲ್ಲನೂ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಇನ್ನು ಸ್ವಲ್ಪ ದಿನ ಅಮ್ಮಂಗೂ ನಾನು ಹೆಲ್ಪ್ ಮಾಡ್ತೀನಿ ಖಂಡಿತವಾಗ್ಲೂ. ಸಾಕು, ಅವರು ಇಷ್ಟು ದಿನ ಮಾಡಿದ್ರು, ಇನ್ಮೇಲಾದರೂ ನಾನು ಸ್ವಲ್ಪ ಹುಷಾರಾದ್ಮೇಲೆ, ಯಾಕಂದರೆ ಇವಾಗ ನಿಂತ್ಕೊಳ್ಳೋಕ್ಕೂ ಕಷ್ಟ ಇದೆ. ಸ್ವಲ್ಪ ನಿಂತ್ಕೋತೀನಿ, ಬಟ್ ಏನಂದರೆ ಅದಾದಮೇಲೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾಯಿದೆ. ಅದೊಂದೇ ಪ್ರಾಬ್ಲಮ್ ನನಗೆ, ಬಿಕಾಸ್ ಶಕ್ತಿ ಇಲ್ಲ ಬೆನ್ನಲ್ಲೂ ನನಗೆ, ಮಲ್ಗಿ ರೆಸ್ಟು. ಸೊ ಇವಾಗ ಸ್ವಲ್ಪ ದಿನದಲ್ಲಿ ನಮ್ಮಮ್ಮಗೆ ಸಹಾಯ ಮಾಡ್ತೀನಿ. ನಮ್ಮಮ್ಮಗೆ ಬೇಕಾಗಿರೋದೆಲ್ಲ ಮಾಡಿಕೊಡ್ತೀನಿ. ಅಡುಗೆನೆಲ್ಲ ಬಿಸಿ ಅಡುಗೆ ನಮ್ಮಮ್ಮ ಕೇಳಿದೆಲ್ಲ ರುಚಿಯಾಗಿ ಮಾಡಿಕೊಡ್ತೀನಿ. ಬೇಗ ನನ್ನ ಕಾಲಿಗೆ ಸೊಂಟಕ್ಕೆ ಶಕ್ತಿ ಬರಲಿ ಅಂತ ಕೇಳ್ಕೊಳ್ಳಿ. ನಮ್ಮಮ್ಮಗೆ ಬೇಕಾಗಿರೋದು, ನಮ್ಮ ಅಪ್ಪಂಗೆ ಬೇಕಾಗಿರೋದು ಎಲ್ಲ ತಿಂಡಿಗಳನ್ನ ಮಾಡಿಕೊಡ್ತೀನಿ. ಅಲ್ಲಣ್ಣ ಬೇಬಿ ಹ್ಞೂ ಅಂತೇಳು. ಅವ್ನು ಹಿಂಗೂ ಮಾಡ್ಕೊಡ್ತೀನಿ ಚಿನ್ನ, ನಿಂಗೆ ಆಮ್ಲೆಟ್ ಮಾಡ್ಕೊಡ್ತೀನಿ ಚಿನ್ನ, ನಿಂಗೆ ನಾನು ಏನು ಬೇಕು ಕೇಳು, ನಿನ್ಗೆಲ್ಲ ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ ಮನೇಲಿ. ಬಿಸಿರು ಕಾಯಿಸ್ಕೊಳೆ ಮಮ್ಮಿ. ಹ್ಞೂ ಅಮ್ಮ ಚೋಳಿ ಬಂಗಾರಿ, ಚೋಳಿ ಮನೆ ಪಾಚೊಂಬಿಡು, ಅಕ್ಕ ಜೊತೆ ಅಗ್ಗಿ ಮಾಡ್ಕೊಂಡು ಬಾ, ಇಬ್ರು ಮಲ್ಕೊಂಡ್ಬಿಡೋಣ, ತುಂಬ ಚಳಿ ಇದೆ.